ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಮೇನಕಾ ಮುಕುಂದ್. ಭುವನ್ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ. ಓಕೆ, ಇವತ್ತು ಏನ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತೇಳಿ ನಿಮ್ಗೆ ಆಲ್ರೆಡಿ ಮನೆ ವಿಡಿಯೋ ನೋಡಿದ್ದೀರಾ ನೀವು. ಅದರಲ್ಲಿ ವಿಜಯ ಮತ್ತೆ ಪವಿತ್ರ ತುಂಬಾ ಚೆನ್ನಾಗಿ ಬ್ಲೌಸ್ ಎಲ್ಲ ಒಂದು ತೋರಿಸಿದ್ರು. ಈಗ ನಮ್ಮ ಕೋಕಿಲ ನಮ್ ಕೋಕಿಲ ಇವಾಗ ಬ್ಲೌಸ್ ಎಲ್ಲ ಇಟ್ಕೊಂಡು ವೆಯ್ಟ್ ಮಾಡ್ತಾ ಇದಾರೆ. ಮ್ಯಾಮ್ ನಾನ್ ತೋರ್ಸಕ್ಕೆ ಅಂತ ರೆಡಿಯಾಗಿ ನಿಂತಿದ್ದಾರೆ. ನಿಮ್ಗೆ ತೋರ್ಸೋಣ. ಓಕೆ, ಅದಕ್ಕೂ ಮುಂಚೆ ಯಾರಾದ್ರೂ ಸೇರ್ಕೊಂಡು ನೀವು ಕೂಡ ಕಲಿಬೇಕು ಅಂತಂದ್ರೆ ಖಂಡಿತವಾಗ್ಲೂ ಸ್ವಲ್ಪ ಬೇಸಿಕ್ ಏನೂ ಗೊತ್ತಿಲ್ಲ ಮ್ಯಾಮ್ ಅಂದ್ರೆ ಬೇಸಿಕ್ ಕ್ಲಾಸ್ ಸೇರ್ಕೊಳ್ಳಿ. ಅದು 1ನೇ ತಾರೀಕಿಂದ ನಿಮ್ಗೆ ಕ್ಲಾಸಸ್ ಶುರುವಾಗುತ್ತೆ. 25ರಿಂದ ಅಡ್ಮಿಷನ್ ಓಪನ್ ಆಗುತ್ತೆ. ಅದು ಸಪ್ರೇಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇವಾಗ ಫ್ಯಾಷನ್ ಡಿಸೈನ್ ಕೋರ್ಸ್ ಅಡ್ಮಿಷನ್ ಓಪನ್ ಆಗಿದೆ. ಸೇರ್ಕೊಂಡು ನೀವು ಕಲಿತೀವಿ ಅಂದ್ರೆ ಖಂಡಿತವಾಗ್ಲೂ ಸೇರ್ಕೊಂಡು ಇವ್ರಿಗಿನ ಹೆಚ್ಚಾಗಿ ನೀವು ಕಲ್ತ್ಕೊಂಡು ನೀವು ಬಿಸ್ನೆಸ್ ನ ಡೆವಲಪ್ ಮಾಡ್ಕೊಳ್ಳುವಂತೆ. ಬರೀ ನೀವೇನ್ ಮಾಡ್ತಾ ಇರ್ತೀರಾ, ಸಿಂಪಲ್ ಹೊಲಿತಾ ಇರ್ತೀರಾ, ಸೈಡ್ ಫಿಟ್ಟಿಂಗ್ ಅದು ಇದು ಪ್ರಾಬ್ಲಮ್ ಬರುತ್ತೆ, ಡಿಸೈನ್ ಏನೋ ಮಾಡ್ತಾ ಇದೀವಿ, ಫಿಟ್ಟಿಂಗ್ ವೈಸ್ ಪ್ರಾಬ್ಲಮ್ ಬರ್ತಿದೆ ಅಂದ್ರೆ ಅಯ್ಯೋ ಪರವಾಗಿಲ್ಲ ಬಿಡು ಅಂತ ಸ್ಟಿಚ್ ಹಾಕೊಂಡೇನೆ ಮುಂದಕ್ಕೆ ಹೋಗ್ತಾ ಇರ್ತೀರಾ. ಆದ್ರೆ ಕಸ್ಟಮರ್ಗಳು ನಿಮ್ಮ ಹತ್ರ ಬರ್ಬೇಕು ಅಂದ್ರೆ ನೀವು ಹೊಲಿಯೋ ಬ್ಲೌಸ್ ಫಿಟ್ಟಿಂಗು ಹಾಗೆ ಕುತ್ಕೋಬೇಕು, ಹೊಸ ಡಿಸೈನ್ ನ ಕಲ್ತಿರ್ಬೇಕು. ಓಕೆ, ನೀವು ಅದೇ ಹಳೆ ಬ್ಲೌಸ್ ನೇ ನೀವು ಹೊಲ್ಕೊಂಡು ಕುತ್ಕೊಂಡಿದ್ರೆ ಫಿಟ್ಟಿಂಗ್ ಸರಿ ಇಲ್ಲ, ಅಲ್ಲಿ ಮತ್ತೆ ಇಲ್ ಜಾರತ್ತೆ ಅಲ್ಲಿ ಜಾರತ್ತೆ ಅಂತ ಹೊಲ್ಕೊಂಡು ಕೂತಿದ್ರೆ ಕಸ್ಟಮರ್ಗಳು ನಿಮ್ಮ ಹತ್ರ ಕಮ್ಮಿ ಆಗ್ತಾರೆ. ಅದ್ರ ಜೊತೆಗೆ ಅಯ್ಯೋ ಇವ್ಳು ಫಿಟ್ಟಿಂಗ್ ಮಾಡಲ್ಲ, ಚೆನ್ನಾಗಿ ಹೊಲಿಯಲ್ಲ ಅಂದ್ಬಿಟ್ಟು ಅವ್ರು 4-5 ಜನ ಕೇಳ್ಕೊಂಡು ನಿಮ್ ಬಿಸ್ನೆಸ್ ನ ಡೌನ್ ಮಾಡ್ತಾರೆ. ನೀವೇನೇ ಡಿಸೈನ್ ಚೆನ್ನಾಗಿ ಹೊಲ್ದ್ರು ಕೂಡ ಫಿಟ್ಟಿಂಗೇ ಚೆನ್ನಾಗಿ ಬರ್ಲಿಲ್ಲ ಅಂತಂದ್ರೆ ಕಸ್ಟಮರ್ ಹೆಂಗ್ ಬರ್ತಾರೆ? ಹಾಗಾಗಿ ಫಿಟ್ಟಿಂಗು ಚೆನ್ನಾಗಿರ್ಬೇಕು. ಈಗಿನ ಕಾಲದ ಟ್ರೆಂಡಿಂಗ್ ಬ್ಲೌಸ್ಗಳನ್ನ ಹೊಲ್ದೊಲ್ದಾಗ್ತು ದುಡ್ಡನ್ನ ಜಾಸ್ತಿನ ಮಾಡ್ಬೇಕು. ಅವಾಗ ಕಸ್ಟಮರ್ ನೀವ್ ಎಷ್ಟೇ ಕೇಳಿದ್ರು ಕೊಟ್ಟು ಹೊಲ್ಸ್ಕೊಂಡು ಹೋಗಕ್ಕೆ ಫಿಟ್ಟಿಂಗ್ಸ್ ಚೆನ್ನಾಗಿತ್ತು ಯಾರು ತಾನೇ ಹೊಲಿಸ್ಕೊಳ್ಳಲ್ಲ. ನಂಗೆ ಹೊಲಿಯಮ್ಮ 100 ರೂಪಾಯಿ ಜಾಸ್ತಿ ಬರಲ್ಲ, ಪಟ್ಟೆ ನಮ್ಗೆ ಹಾಕೊಂಡ್ರೆ ಒಳ್ಳೆ ಸೀರಿಯಲ್ ಹಾಕೊಂತಾರಲ್ಲ, ಫಿಲಮ್ ಅಲ್ಲಿ ಹಾಕೊಂತಾರಲ್ಲ, ಹಂಗ್ ಕುತ್ಕೋಬೇಕು ಬ್ಲೌಸ್ ಅಂತ ನಿಮ್ಮ ಹತ್ರ ಹುಡುಕೊಂಡು ಬರ್ಬೇಕು. ದಿ ಬೆಸ್ಟ್ ಟೈಲರ್ ಆಗಿ ನೀವು ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಕ್ಲಾಸಿಗೆ ಸೇರ್ಕೋಬೇಕು. ಇವ್ರುಗಳ ತರನೇ ನೀವು ಚೆನ್ನಾಗಿ ಕಲಿಬೇಕು. ಕಲಿತು ಬೋರ್ಡ್ ನ ಚೇಂಜ್ ಮಾಡ್ಬೇಕು. ಇವಾಗೆಲ್ಲ ಬರೀ ಟೈಲರಿಂಗ್ ಶಾಪ್ ಅಂತ ಇದು ಟೈಲರಿಂಗ್ ಅಂಗಡಿ ಮಾಡ್ಕೊಂಡಿರ್ತೀರಾ, ಶಾಪ್ ಮಾಡ್ಕೊಂಡಿರ್ತೀರಾ. ಈಗ ಬೋಟಿಕ್ ಅಂತ ಓಪನ್ ಮಾಡ್ಕೊಂಡ್ರೆ ಅದ್ರದೇ ಆದ ಇದು ಸರ್ಟಿಫಿಕೇಟ್ ಕೊಡ್ತೀವಿ, ಅದ್ರದೇ ಆದ ವ್ಯಾಲ್ಯೂ ಚೇಂಜ್ ಆಗುತ್ತೆ. ಅದ್ರ ತಕ್ಕನಾಗಿ ದುಡ್ಡು ಕೂಡ ನೀವು ಜಾಸ್ತಿ ಮಾಡ್ಕೊಂಡು ಸಂಪಾದನೆ ಜಾಸ್ತಿ ಮಾಡ್ಕೋಬಹುದು. ನಮ್ಮ ಹುಡುಗಿ ಆಗ್ಲಿಂದ ಹಿಂಗ್ ಇಟ್ಕೊಂಡು ಕಾಯ್ತಾ ಇದೆ, ಕರ್ಬೋಣ ಫಸ್ಟ್ ಆಮೇಲೆ ಮಾತಾಡೋಣ. ಬರೋಕಿಲ್ಲ ನೋಡ್ರಪ್ಪ, ಸೇಲ್ಗೆ ಹಾಕಿದೀವಪ್ಪ. ತೋರ್ಸಿಲ್ಲ ಹೆಂಗ್ ನಿಂತಿದ್ಯಾ, 1 ನಿಮಿಷ ಇರು. ನೋಡ್ರಿ ಇಲ್ಲಿ ಸೇಲ್ಗೆ ಹೋಗ್ತಾ ಇದಾರಪ್ಪ. 1000 ರೂಪಾಯಿ ಒಂದ್ ಸೆಲ್ ಮಾಡೋಣ. ಮಾಡ್ಕೊಂಡಿ ಬಾ ಮಂಚಿಯ. ನೋಡ್ರಿ ಇಷ್ಟೆಲ್ಲ ರೆಡಿ ಮಾಡ್ಕೊಂಡು ತಗೊಂಬಂದಾರೆ. ಸರಿ ಇಟ್ಬಿಡು, ಬಾರ ಆಗಿದೆ ಪಾಪ. ಆಗ್ಲಿಂದ ಕಾಯ್ತಾ ನಿಂತಿದ್ದಾಳೆ. ಹೆಲ್ಪ್ ಮಾಡೋಣ. ನೋಡಿ ನಮ್ಮ ಹುಡುಗಿ ಇಲ್ಲಿ ಸೇರ್ಕೊಂಡು ಎಷ್ಟು 3-4 ತಿಂಗಳಾಯ್ತಾ? ಮ್ಯಾಮ್ 1 ತಿಂಗಳಾಗಿರೋದು. ಫಸ್ಟ್ ಎಲ್ಲ ಸಿಂಪಲ್ ಬ್ಲೌಸ್ ತೆಗಿತಿದ್ದಾಳೆ. ಫಸ್ಟ್ ಸ್ಟಾರ್ಟಿಂಗ್ ಹೊಲ್ದಿದ್ದು ಆಲ್ರೆಡಿ ಇವ್ರು ವಿಡಿಯೋ ಹಾಕಿದೆ. 1 ವಾರ ಆದಾಗ ಎಷ್ಟು ಚೆನ್ನಾಗಿ ಹೊಲ್ದಿದ್ದಾರೆ ಅಂತ. ಈಗ ಹುಡುಕ್ ತೆಗಿತಾ ಇದಾರೆ. 1 ವಾರ 1 ತಿಂಗಳಲ್ಲಿ ಫಸ್ಟ್ನೇದು 1ನೇ ತಾರೀಕು ಹೆಂಗಿತ್ತು, 30ನೇ ತಾರೀಕು ಹೆಂಗಿತ್ತು ಅಂತ ತೋರ್ಸಕ್ಕೆ. ಓಕೆ, ತೋರ್ಸ್ಕೊಡ. ಫಸ್ಟ್ ಬ್ಲೌಸ್ ಹೆಂಗಿದ್ದಾರೆ ತೋರಿಸ್ತವ್ರೆ. ಹಾಕೊಂಡು ನೋಡಿ, ಇದು ಫಸ್ಟ್ ಬ್ಲೌಸ್. ಓಕೆ, ಡನ್. ಎಲ್ಲ ಇಟ್ಬಿಡೋಣ. ಇಲ್ಲ ಸೆಕೆಂಡ್ ಬ್ಲೌಸ್. ನಾನು ಯಾವಾಗ ಕಾಮಿಡಿ ಮಾಡಿರ್ತೀವಿ, ಬೇಜಾರು ಪಡ್ಕೋಬೇಡಿ. ನಮ್ಮ ಕ್ಲಾಸಲ್ಲೇ ಹಿಂಗೆ. ಓಕೆ, ಇದು ಹಾಕೊಂಡಾಗ ಇನ್ನೂ ನೋಡಿ ಎಮಿಂಗು ನಾವ್ಯಾಕೆ ಬಂದಿಲ್ಲ. ಸೆಕೆಂಡ್ ಒಂದಿನ ಆಗಿತ್ತು ನೋಡಿ. ಫಿನಿಶಿಂಗ್ ನೀವೇ ನೋಡಿ ಹೆಂಗಿದೆ. ಆದ್ರೂ ಓಕೆ ಅಂತ ಹೇಳಿದ್ದೆ, ಬೇಜಾರು ಮಾಡ್ಕೊಂತ ಹುಡುಗಿ ಅಂತ. ಏನಂತ ಫಿನಿಶಿಂಗೇ ಇಲ್ಲ. ಇದು 2ನೇ ಬ್ಲೌಸ್. ನೆಕ್ಸ್ಟ್ ಇದು ಪ್ಲೈನ್ ಬ್ಲೌಸ್ ಅಲ್ಲಿ ಸ್ಯಾರಿ ಇದು ಬಟ್ಟೆ ತಗೊಂಡು ಪೈಪಿಂಗ್ ಕಲ್ತ್ಕೊಟ್ರಲ್ಲ, ಥ್ರೆಡ್ ಪೈಪಿಂಗ್ ಮಾಡಿದ್ರು. ಇದು 3ನೇ ಕ್ಲಾಸ್ ಅಲ್ಲಿ. ಇದು 3 ಸೇರ್ಕೊಂಡು 3 ದಿನದಲ್ಲಿ ಹೊಲ್ದಿರೋದು ಥ್ರೆಡ್ ಪೈಪಿಂಗ್ ಆಗಿ. ಒಂಚೂರು ಪರವಾಗಿಲ್ಲ ಅಲ್ವೇನ್ರಿ? ಓಕೆ. ಆಮೇಲೆ ನೆಕ್ಸ್ಟ್ ಅದಾದ್ಮೇಲೆ ಈ ಬೋಟೆಗೆ ಬಂದಿಲ್ಲ, ಇನ್ನು ಪ್ಯಾಚ್ ವರ್ಕ್ ಬಂದಿದೆ. ಹೋಗ್ಲಿ ಬಿಡಿ, ಇಟ್ಕೊಂಡ್ಬಿಟ್ಟಾಳೆ, ತೆಗಿಯೋದು ಕಷ್ಟ ಆಗ್ಬಿಡುತ್ತೆ. ತೋರಿಸ್ಬಿಡ್ತಾರೆ, ನೋಡ್ಬಿಡಿ. ಆಮೇಲೆ ಇದು ಬ್ಯಾಕ್ ಬೋಟ್ ನೆಕ್ಕು, ಫ್ರಂಟ್ ನಾರ್ಮಲ್ ನೆಕ್ಕು, ಪ್ರಿನ್ಸಸ್ ಕಟ್. ಇದು ಮದ್ದಿಗೆ ಬಂದ್ಬಿಟ್ಟು 15 ದಿನಕ್ಕೆ ಮಧ್ಯ ಎಲ್ಲ ಸೇರಿಸಿದ್ದಾಳೆ ಅಂತ. ಓಕೆ, ಒಂದು ಬ್ಯಾಗ್ ತಗೊಂಡ್ಬಂದಾಳೆ ಪಾಪ. ನೋಡಿ ಡಿಸೈನ್ ಇಲ್ಲಿಂದ ಶುರು. ವೆರಿ ಗುಡ್ ಅಂತ ಕಮೆಂಟ್ಸ್ ಹಾಕ್ಬೇಕು. ಓಕೆ, ನಾರ್ಮಲ್ ಬ್ಲೌಸ್
ಪ್ಲೈನ್ ಆಗಿ ಹೊಲ್ದಿರೋದು ಮ್ಯಾಮ್. ಹೌದು ಇದನ್ನ ನಾರ್ಮಲ್ ಇದು ಪ್ಲೈನ್ ಅಲ್ಲೇ ಹೊಲಿಬೇಕು, ಯಾಕಂದ್ರೆ ಆಲ್ರೆಡಿ ಇದು ಗ್ರ್ಯಾಂಡ್ ಇರುತ್ತೆ ಗ್ರ್ಯಾಂಡ್ ಅಲ್ವಾ. ಆಗಿರುತ್ತೆ, ಚೆನ್ನಾಗಿರುತ್ತೆ. ಮತ್ತೆ ಯಾವಾಗ ಬೇಕಾದ್ರೂ ಹಾಕೋಬಹುದು ಡಿಸೈನ್ ಇಲ್ಲ ಅಂದ್ರೆ ಅಂತ ಈ ತರ ಹೊಲ್ಕೊಂಡೆ ಮ್ಯಾಮ್. ಹೆಂಗೆ ಯಾವ ಸೀರೆ ಬೇಕಾದ್ರೂ ಹಾಕೋಬಹುದು. ಓಕೆ, ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಕಾಲರ್ ಕಾಲರ್ ಬ್ಲೌಸ್ ಇದೆಲ್ಲ ಹಾಕಿದ್ರೆ ಚೆನ್ನಾಗಿರೋದು, ಬಟ್ ಆಗೋ ಟೈಮ್ ಇಲ್ಲ, ತುಂಬಾನೇ ಇದಾವೆ, ಒಂದಿನ ಪೂರ್ತಿ ಆಗ್ಬಿಡುತ್ತೆ ಅದಕ್ಕೆ. ಓಕೆ, ಕಾಲರ್ ಬ್ಲೌಸ್ ಚೆನ್ನಾಗಿದೆ. ಒಂದ್ ನಿಮಿಷ ಇರು, ಇದ್ರಲ್ಲಿ ಏನೋ ಒಂದ್ ತಪ್ಪು ಮಾಡ್ಕೊಂಡ್ ಬಂದಿದ್ದಲ್ಲ. ಇಲ್ಲ ಮ್ಯಾಮ್, ಜುಮ್ಕಿ ಉಲ್ಟಾ. ನಂಗೆ ಈಗ ನೆನಪಾಯ್ತು, ಜುಮ್ಕಿ ಉಲ್ಟಾ ಮಾಡ್ಕೊಂಡ್ ಬಂದಲ್ಲ ನೋಡ್ರಿ ಇಲ್ಲಿ. ತಪ್ಪನೇ ಹೇಳ್ಬೇಕಲ್ಲ, ಬರೀ ಎಲ್ಲ ಗುಡ್ಡೆ ಹೇಳ್ಬಿಟ್ರೆ ಚೆನ್ನಾಗಿ ಬಂದಿದೆ ಫಿಟ್ಟಿಂಗು, ಜುಮ್ಕಿ ಮಾತ್ರ ಮೇಲೆ ಕೆತ್ತಿಸ್ಬಿಟ್ಟಾಳೆ, ಹಿಂಗ ಹಾಕೊಳ್ಳೋದು ಬಿಟ್ಟು. ಇದು ಒಂದು ವಾರದಲ್ಲಿ ಕ್ರಿಯೇಟಿವಿಟಿ ರೌಂಡ್ ಕೊಟ್ಟಿದ್ರಲ್ಲ ಮ್ಯಾಮ್, ಅವಾಗ ಮಾಡಿದ್ವಿ. ಎಷ್ಟು ಒಂದು ವಾರದಲ್ಲಿ ಕ್ರಿಯೇಟಿವಿಟಿ ರೌಂಡ್ ಕೊಟ್ಟಾಗ ಮಾಡಿ. ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ, ಕಲರ್ ಸ್ಲೀವ್ ಡಿಸೈನ್ ಸೂಪರ್. ಸ್ಟಾರ್ ನೆಕ್ ಪ್ಯಾಚ್ ವರ್ಕ್ ಚೆನ್ನಾಗಿದೆ, ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ, ಸ್ಟಾರ್ ನೆಕ್ ಚೆನ್ನಾಗಿದೆ. ಸ್ಲೀವ್ ಡಿಸೈನ್, ಇನ್ನೂ ಸ್ಲೀವ್ ಡಿಸೈನ್ಸ್ ತುಂಬಾನೇ ಇದೆ, ಅದು ಸಪ್ರೇಟ್ ಆಗಿ ಮಾಡೋಣ. ಗುಡ್. ಇದು ಸ್ಟಾರ್ಟಿಂಗ್ ಅಲ್ಲಿ ಮಾಡಿದ್ದು, ಏನೋ ಮಾಡ್ಕೊಂಡ್ ಬಂದಿದ್ಯಾ? ಓಕೆ, ನಿಜ ಚೆನ್ನಾಗಿದೆ. ಸ್ಟಾರ್ಟಿಂಗ್ 4-5 ದಿನದಲ್ಲೇ ಬಂದಿದೆ, ಒಂದು ವಾರದಲ್ಲಿ ಪಿಕಪ್ ಆಗ್ಬಿಟ್ರು ನೋಡಿ. ಫಿನಿಶಿಂಗ್ 3 ದಿನಕ್ಕೆ, 4ನೇ ದಿನ ಅಂತ. 4ನೇ ದಿನ ಒಂದು ಫಸ್ಟ್ನೇ ಇದಕ್ಕೂ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಬಂತು. ಇದು ನಾರ್ಮಲ್ ಡಾಟ್ 4 ಡಾಟ್ ಬ್ಲೌಸ್, ಬೋಟ್ ನೆಕ್. ಬೋಟ್ ನೆಕ್ ಅಲ್ಲಿ 4 ಡಾಟ್ ಬ್ಲೌಸ್. ಇವೆಲ್ಲ ಹಾಕೊಂಡು ನೋಡಿದ್ಯಾ? ಎಲ್ಲ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ. ಅವರೆಲ್ಲ ಕಸ್ಟಮರ್ ಕೊಟ್ಬಿಟ್ಟಿದ್ದಾರೆ, ಎಲ್ಲ ಖಾಲಿ ಆಗ್ಬಿಟ್ಟಿವೆ. ಇವ್ರು ಫಸ್ಟ್ ನಾನು ಪರ್ಫೆಕ್ಟ್ ಆಗಿ ಇವ್ನ ಸ್ಟಾರ್ಟೇ ಮಾಡ್ಬಿಡ್ತೀನಿ ಅಂದ್ಬಿಟ್ಟು ಎಲ್ಲ ಇವ್ರಿಗೆ ಮಗಳಿಗೆ ಬಂದು ಇಟ್ಕೊಂಡ್ಬಿಟ್ಟಿದ್ದಾರೆ. ಪ್ಯಾಚ್ ಈ ಡಿಸೈನ್ ಅಷ್ಟೇ, ಎಲ್ರದ್ದು ಚೆನ್ನಾಗಿ ಬಂದಿದೆ. ಎಲ್ಲ ಇವಾಗ ಟ್ರೆಂಡಿಂಗು ಥ್ರೆಡ್ ಪೈಪಿಂಗ್ ನೋಡಿ, ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ನಮ್ಮ ಹುಡುಗಿ ಥ್ರೆಡ್ ಪೈಪಿಂಗ್. ಓಕೆ, ಕ್ಲೋಸ್ ನೆಕ್ ಪ್ರಿನ್ಸಸ್ ಕಟ್. ಅಲ್ಲ ಒಂದ್ ಜುಮ್ಕಿ ಮೇಲೆ ಒಂದ್ ಜುಮ್ಕಿ ಕೆಳಗೆ ಇದೆ ಮ್ಯಾಮ್. ಅದಕ್ಕೆ ನೋಡ್ದೆ, ಏನೋ ಕಪ್ಪು ಹುಡ್ಕಣ ಅಂತ ನೋಡ್ತಾ ಇದ್ದೀನಿ. ಓಕೆ, ಗುಡ್. ಹಾ, ಇದು ತುಂಬಾ ಚೆನ್ನಾಗಿದೆ, 3 ಜನರು ಚೆನ್ನಾಗಿದೆ. ಸ್ಕ್ಯಾಲಪ್ ಚೆನ್ನಾಗಿದೆ. ಇದು ಪ್ರಿನ್ಸಸ್ ಕಟ್ ಕಲರ್, ಇವೆರಡಕ್ಕೆ ಕಲರ್ ಕಾಂಬಿನೇಷನ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿ ಗೋಲ್ಡ್ ಸೂಪರ್. ಅವ್ರ ಮಗಳಿಗೆ ಹೊಲ್ದಿರೋದು. ಸಾಕೈತ್ ಕಣ. ಓಕೆ, ಐವಿ ನೆಕ್, ಬ್ಯಾಕ್ ಡೀಪು ಸೂಪರ್, ವೆರಿ ಗುಡ್. ಏನ್ ರಾತ್ರಿ ಎಲ್ಲ ಮಲಗಿದ್ಯೋ ಇಲ್ವೋ? ಬಂದಿದ್ದೇನಕ್ಕೆ ಮ್ಯಾಮ್ ಕಲಿಯಕ್ಕೆ. ವೆರಿ ಗುಡ್. ಸ್ಲೀವ್ಲೆಸ್ ಪ್ರಿನ್ಸಸ್ ಕಟ್ ವಿ ನೆಕ್. ಈ ತರದವು ನಿಮ್ಗಳು ಕೇಳಿಸ್ಕೊಂಡ್ರು, ಈ ತರ ಬಟ್ಟೆಗಳು ಸಿಗತ್ತೆ ಅಲ್ವಾ? ಈ ತರದಲ್ಲಿ ಕಲರ್ಗಳು ಸಿಗತ್ತೆ ನೋಡಿ. ಪ್ಯಾಡ್ ಹಾಕ್ಬಿಟ್ಟು ಸೈಜ್ ವೈಸ್ ಹೊಲ್ದಿಡ್ತು ಅಂದ್ರೆ ಕಸ್ಟಮರ್ ನಿಮ್ ಮನೆಗೆ ಬಂದ್ರೆ ಹಾಕೊಂಡು ಫಿಟ್ಟಿಂಗ್ ಚೆನ್ನಾಗಿತ್ತು ಅಂದ್ರೆ ಆರಾಮಾಗಿ ತಗೊಂಡು ಹೋಗ್ತಾರೆ. ನನ್ನ ಮಗಳಿಗೂ ಮ್ಯಾಚ್ ಮಾಡ್ಕೊಂಡು ನೋಡಿ. ಇಷ್ಟು ಹೊಲ್ಕೊಂತು ಅಂತಂದ್ರೆ 1,500 ರೂಪಾಯಿ ಮೇಲೆ ನಾವು ರೇಟ್ ಮಾಡಬಹುದು. ಇದು ಒಳ್ಳೆ ಕ್ವಾಲಿಟಿ ಬ್ಲೌಸ್ ಇರುತ್ತೆ. ಮೀಡಿಯಂ ಹಾಕಿದ್ರೆ ಅದ್ರ ರೇಟಿಗೆ ತಕ್ಕಂಗೆ ನಾವು ಮಾಡಬಹುದು ಇರುತ್ತೆ. ಇದು ಒಳ್ಳೆ ಕ್ವಾಲಿಟಿ ಆಗಿರೋದ್ರಿಂದ ಆರಾಮಾಗಿ ನಾವು ಕೊಟ್ಟು ದುಡ್ಡು ಮಾಡ್ಕೋಬಹುದು ಹೊಲ್ದಿಟ್ರೆ. ಇದು ನಾರ್ಮಲ್ ಅಲ್ಲಿ ಏನ್ರಿ? ಇದು ಡೀಪ್ ನೆಕ್, ನಾರ್ಮಲ್ ಅಲ್ಲಿ ಕಟೋರಿ ಸ್ಟಾರ್ಟಿಂಗ್ ಕಟೋರಿ ಹಾಕೊಂಡಿಲ್ಲ. ಇದು ಹಾಕೊಂಡಾಗ ಹೆಂಗ್ ಕೂರ್ತು? ಚೆನ್ನಾಗಿತ್ತು ಮ್ಯಾಮ್. ಇದು ನಾರ್ಮಲ್ ಪೈಪಿಂಗು ನೋಡಿ, ಇಲ್ಲಿ ಪೈಪಿಂಗು ನಾರ್ಮಲ್ ಪೈಪಿಂಗ್. ಏನಾದ್ರು ಒಂದ್ ಸೇರ್ ಬೈಯೋಣ ಅನ್ನೋದಕ್ಕೂ ಬರ್ತಿಲ್ವಲ್ಲ. ಇದನ್ ಮಗ್ಳಿಗೆ ಬಂದ್ಯಾ? ಓಕೆ, ಚೆನ್ನಾಗಿದೆ. ಫ್ರೀ ಓಪನ್ ಕಾಣಿಸ್ತಿದ್ಯೇನ್ರ? ಇಲ್ಲಿ ಓಪನ್. ಇದ್ರಲ್ಲೊಂದು ಬೋಯ್ ಇತ್ತು, ಬೋಯ್ ಅಂತ ಕಳ್ಳಾಕ್ಬಿಟ್ಟ ಮನೇಲಿ. ಅರ್ಜೆಂಟ್ ತುಂಬ್ಕೊಂಡ್ ಬಂದಿಲ್ಲ, ಬೋಯ್ ಇತ್ತು, ಒಂದು ಶಾರ್ಟ್ ವಿಡಿಯೋ ಮಾಡಿದ್ವಿ ಅನ್ಸುತ್ತೆ. ಇಲ್ಲೂ ಹಾಕೋಬಹುದು, ಇಲ್ಲೂ ಹಾಕೋಬಹುದು, ಆಪ್ಷನ್. ಚೆನ್ನಾಗಿದೆ. ಓಕೆ, ನೆಕ್ಸ್ಟ್ ಇದು ನಾರ್ಮಲ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ನಾರ್ಮಲ್.
4 ಡಾಟ್ ಬ್ಲೌಸ್ ಅಲ್ಲಿ ಮಾಡಿದ್ದೀವಿ. ಹಾ ಇದು ಒಂದು ಸ್ವಲ್ಪ ಸ್ಟ್ರಾಂಗ್ ಮಾಡಿದ್ದೆ. ಓಕೆ. ಸ್ಟಾರ್ಟಿಂಗ್ ಅಲ್ಲಿ ಇದು ಸ್ವಲ್ಪ ದಿನ ಬಿಟ್ಕೊಂಡು ಮಾಡಿದ್ದು ರಾಂಗ್ ಮಾಡಿದ್ದೀನಿ ಸ್ವಲ್ಪ. ಅದಕ್ಕೆ ಏನೋ ಒಂದು ಮಾಡಿ ಅಡ್ಜಸ್ಟ್ ಮಾಡಿಬಿಟ್ಟೆ. ಏನೋ ಒಂದು ಮಾಡಿ ಅಡ್ಜಸ್ಟ್ ಮಾಡ್ಬಿಟ್ಟೆ. ಏನಿಲ್ಲ, ಇಲ್ಲಿ ಓಪನ್ ಕೊಡ್ಸಿದ್ದೆ, ಓಪನ್ ರಾಂಗ್ ಆಗಿದೆ, ಸೊ ಈ ಅಂತ ಕಟ್ ಮಾಡ್ಬಿಟ್ಟು ಎವಿಂಗ್ ಕೊಟ್ಬಿಟ್ರು, ಆ ಬ್ಲೌಸ್ ತಾನೇ ಹೋಯ್ತು ಅಂತ. ತಪ್ಪು ಮಾಡೋದು ಸಹಜ, ಎಲ್ಲರೂ ತಪ್ಪು ಮಾಡ್ತಾರೆ. ತಪ್ಪು ಮಾಡಿದಾಗ ಹೇಗೆ ಅದು ರೆಡಿ ಮಾಡಬೇಕು ಅನ್ನೋದು ತಲೆಗೆ ಹೋಗ್ಬೇಕು, ಗಾಬರಿ ಪಡ್ಕೋಬಾರ್ದು. ಗುಡ್, ತುಂಬಾ ಚೆನ್ನಾಗಿದೆ. ಮಗಳು ಇಷ್ಟಪಟ್ಲ? ಇಲ್ಲಿ ಪ್ರಿನ್ಸೆಸ್ ಕಟ್ಟು, ಡೀಪ್ ನೆಕ್, ಬ್ಯಾಕ್ ಡೀಪ್ ನೆಕ್. ಇದು ಹಾಕ್ಬೇಕಿತ್ತು, ಸಕ್ಕತ್ತಾಗಿ ಬಂದಿದೆ. ಬಟ್ಟೆನೂ ಚೆನ್ನಾಗಿದೆ, ತುಂಬಾನು ಚೆನ್ನಾಗಿ ಬಂತು. ಸೂಪರ್, ವೆರಿ ಗುಡ್, ಸೂಪರ್ ಚೆನ್ನಾಗಿದೆ ಅಂದ್ರ. ಇದ್ರಲ್ಲಿ ಯಾವ್ದು ಚೆನ್ನಾಗಿತ್ತು ಅಂತ ಹೇಳ್ಬೇಕು. ಅಯ್ಯೋ ಮ್ಯಾಮ್, ನಾವು ವಾಟ್ಸಪ್ ಕುತ್ಕೊಂಡ್ಬಿಟ್ಟು ಯಾವ್ದು ನೋಡಿಲ್ಲ. ಇರೋ ಫಸ್ಟ್ ಇಂದ ನೋಡೋಣ. ನನಗೆ ಕಾಲು ನೋವು ಬಂತು. ಇದು ನಾರ್ಮಲ್ ಕೆಳಗಡೆಯಿಂದ ಮೇಲೆ ಹಾಕ್ಬಿಟ್ಟು ಉಲ್ಟಾ ಆಗ್ಬಿಡ್ತು, ಕೆಳಗಡೆ ಇರ್ಲಿ ಬಿಡು, ಪರವಾಗಿಲ್ಲ. ಸ್ಟಾರ್ಟಿಂಗ್ ಬಂದವು ಇವೆಲ್ಲ, ಈಗಲ್ಲ. ಇದು ಆಫ್ ನೆಟೆಡ್ ಬ್ಲೌಸ್ ನ. ಓಕೆ. ಇದು ಬೋಟ್ ನೆಕ್, ಆಫ್ ಕಟ್, ಬ್ಯಾಕ್ ಅಲ್ಲಿ ಬಾಕ್ಸ್ ಕಾಣಿಸ್ತಾ ಇದೆಯಾ? ಸೇಮ್ ಕಲರ್ ಹಾಕೋದ್ರಿಂದ. ಇಲ್ಲಿ ಬಾಕ್ಸ್ ಓಪನ್ ಇದೆ, ನೆಟ್ ಇದೆ, ಕಾಣಿಸುತ್ತಲ್ಲ. ಚೆನ್ನಾಗಿದೆ, ವೀಕ್. ಹಾಕೊಂಡ್ಬಿಡ್ಬೇಕಿತ್ತು ನಿನ್ ಸೈಜ್. ಈ ತರ ನನ್ಗೆ ಆಗಕ್ಕೆ ಇಷ್ಟ. ಯಾಕೆ ಇಷ್ಟ ಇಲ್ಲ? ಮಧುಬಾಲ ಬೇರೆ ಹಿಂಗ್ ಕಟ್ಕೊಂಬರೇ ಬಂದ್ಬಿಟ್ಟಿದೀಯಾ? ಇಲ್ಲ ಚೆನ್ನಾಗಿ ಬಂದಿದೆ, ಎಲ್ರಿಗೂ ಚೆನ್ನಾಗಿ ಬಂದಿದೆ. ಬ್ಯಾಗ್ಗಳೇನೋ ಕ್ರಿಯೇಟಿವಿಟಿ ಮಾಡಿದ್ಯಾ? ತೋರಣ ಚೆನ್ನಾಗಿದೆ. ಅಯ್ಯೋ ಸರಿ, ಎತ್ತಿರೋಣ ಈಗ. ಎಣ್ಣೆ ಕಲ್ತ್ಬಿಟ್ಟಿದ್ವಿ ಮ್ಯಾಮ್. ಸೋಲ್ಡ್ ಪ್ರಿನ್ಸೆಸ್ ಪೈಪಿಂಗು, ಪ್ಯಾಡ್. ಓಕೆ, ಹೌದು. ಈ ಥರ ನೆಟ್ ಬ್ಲೌಸ್ಗಳನ್ನು ನೀವು ತಗೊಂಬಂದು ಹೊಲ್ಸಿ ಇಟ್ಕೊಂಡ್ರೆ ಇದು ಕೂಡ ಸೇಲ್ ಆಗುತ್ತೆ. ಆರಾಮಾಗಿ ನೀವು ಮನೇಲಿ ಮಾಡಿ ಇಟ್ಕೊಳ್ಳಿ. ಯಾರು ಬಂದು ಒಂದು ಫ್ರೆಂಡ್ ಸ್ವಲ್ಪ ರಿಲೇಷನ್ ದುಡ್ಡು ಇಸ್ಕೊಂಡು ಕೊಡಬೇಕು, ರೇಟಿಗೆ ತಕ್ಕನ ಕೊಡಬೇಕು. ಫಿಟ್ಟಿಂಗ್ ವಯಸ್ಸು ಕೂತಿರ್ತಾವಲ್ಲ, ಹಾಗಾಗಿ ಅಲ್ಲೇನಾಗಿದೆ. ಇನ್ನ ನೀವು ಹೇಳ್ಕೊಟ್ಟಿದ್ದು ಅಷ್ಟೊಂದು ಒಂದು 5 ಬ್ಲೌಸ್ ಹೊರಗಡೆ ಕೊಟ್ಟು ಇನ್ನ ಬ್ಯಾಲೆನ್ಸ್ ಇದೆ ಕೋಟ್ಲಿ ಡಿಸೈನ್. ಓಕೆ, ಸೂಪರ್. ಈ ಫಿನಿಶ್ ಆಗಿಲ್ಲ? ಅದೇ ಮ್ಯಾಮ್, ಅಷ್ಟೊಂದು ಮಾಡಲ್ಲ, ಟೈಮ್ ಸಿಗ್ಲಿಲ್ಲ. ಡೈಲಿ ಒಂದು ಕೋಟ್ ನೆಕ್ಕಲ್ಲಿ ಪ್ರಿನ್ಸೆಸ್ ಕಟ್ ಮಧುಬಾಲ. ಒಂದ್ ಮಧುಬಾಲ ಅರ್ಧ ಐತೆ, ಒಂದ್ ಮಧುಬಾಲ ಕೂತೈತೆ. ಇದು ಸ್ಟಾರ್ಟಿಂಗ್ ಹೋಗಿದೆ. ಜಾಸ್ತಿ ಬ್ಲೌಸ್ ನನಗೆ ಆಗ್ಬಿಡುತ್ತೆ ಅಂತ ಇದೆಲ್ಲ ಸುಮ್ಮನೆ ಡಿಸೈನ್ ಮಾಡಿ ಇಟ್ಕೊಂಡಿದ್ದೀನಿ. ಹೌದು ಹೌದು, ಕಸ್ಟಮರ್ಗೆ ಡಿಸೈನ್ ಮಾಡಿ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಬಂದಿದೆ, ಸೂಪರ್, ವೆರಿ ಗುಡ್, ತುಂಬ ಚೆನ್ನಾಗಿದೆ, ಸೂಪರ್. ನಾನೇ ಸೂಪರ್ ಹೇಳ್ತಾ ಇದ್ದೀನಿ, ಸೂಪರ್ ಅಂತ ಕಮೆಂಟ್ ಮಾಡ್ರು. ಲಾಸ್ಟಿಗೆ ಸಿಂಪಲ್ ಕೊಟ್ಟು, ಸ್ಟಾರ್ಟಿಂಗ್ ಎಲ್ಲ ಗ್ರಾಂಡ್ ಕೊಟ್ಬಿಟ್ಟು ಇದೆಲ್ಲ ಇನ್ನೊಂದು 5 ಇದೆ, ಎತ್ಕೊಂಬರಕ್ಕಾಗಲ್ಲ, ಬ್ಯಾಂಕ್ ತುಂಬಿದೆ ಅಂತ. ಇದು ಕಾಲರ್ ಕಟೋರಿ ಇಲ್ಲಿ ಎಷ್ಟು ಚೆನ್ನಾಗಿ ಕೂತಿದೆ. ಕಟೋರಿ ಬ್ಲೌಸು, ಪೈಪಿಂಗು, ಸ್ಲೀವ್ ಡಿಸೈನು. ಇದರಲ್ಲಿ ಬಾರ್ಡರ್ ಸೀರೆ ನಿಂದು ಒಂದು 2-3 ಬಾರ್ಡರ್ ಸೀರೆ ಬಂದಿಲ್ವಲ್ಲ, ಮನೇಲಿದ್ದಾವೆ ಎಲ್ಲ. ಓಕೆ, ಬಾರ್ಡರ್ ಸೀರೆಯಲ್ಲಿ ಡಿಸೈನು, ಸ್ಲೀವ್ ಡಿಸೈನು, ವಿ ನೆಕ್, ಥ್ರೆಡ್ ಪೈಪಿಂಗು, ಸೂಪರ. ಸ್ಲೀವ್ ಡಿಸೈನ್. ಓಕೆ, ನೋಡಿದ್ರಲ್ವಾ ಎಲ್ಲ ಡಿಸೈನ್ಗಳು ಒಂದಕ್ಕಿಂತ ಒಂದು ಚೆನ್ನಾಗಿ ಬಂದಿದಲ್ವ ನಮ್ಮ ಕೋಕಿಲ. ವೆರಿ ಗುಡ್ ಕೋಕಿಲ. ನಮ್ಗೆ ಸೇರ್ಕೊಂಡು 3 ತಿಂಗಳು ಆಗಿರ್ಬೇಕು ಮೋಸ್ಟ್ಲಿ. ಸೇರ್ಕೊಂಡು 1 ತಿಂಗಳಾಯ್ತು. ಪಾಪ ಇವಳು ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗಿ ಕೆಲಸ ಮುಗಿಸ್ಕೊಂಡು ಕ್ಲಾಸಿಗೆ ಬಂದು 11:30 ಕ್ಲಾಸಿಗೆ ಬಂದು 2 ಅವರ್ ಕ್ಲಾಸ್ ಮುಗಿಸ್ಕೊಂಡು ಎಲ್ಲಿಂದ ಬರೋದು ನೀನು? ಶಂಕರ್ ಮಠ, ನವರಂಗ್ ಹತ್ರ ಶಂಕರ ಮಠದಿಂದ ಬರೋದು. ನಾವಿರೋ ಚಿಕ್ಕಬಿದ್ರಕಲ್ಲು, ಪೀಣ್ಯದಿಂದ ಇನ್ನು ಮುಂದೆ 1.5 ಗಂಟೆ ಆಗುತ್ತೆ ನಮ್ಮ ಬಸ್ಸಲ್ಲಿ. 1.5 ಗಂಟೆ ಆಗುತ್ತೆ. ಮೆಟ್ರೋದಲ್ಲಾದ್ರೆ 1 ಅವರ್ ಆಗುತ್ತೆ. ಅಲ್ಲಿ ಇಳಿದು ಬಸ್ಗೆ ಹೋಗಿ 1.5 ಗಂಟೆ ಜರ್ನಿ ಮಾಡ್ಕೊಂಡು ಬರ್ತಾರೆ. ಕೆಲಸ ಮುಗಿಸ್ಕೊಂಡು ಇಲ್ಲಿ ಕ್ಲಾಸಿಗೆ 1.5 ಗಂಟೆ ಜರ್ನಿ ಮಾಡ್ಕೊಂಡು ಬಂದು ಮತ್ತೆ ಊರಿಗೂ ಅಲ್ಲಿ ಮನೆಗೆ ಹೋಗಿ ಮನೆ ಕೆಲಸ, ಮಗಳನ್ನ ನೋಡ್ಕೊಂಡು ಮನೆಗೂ ಅಡುಗೆ ಎಲ್ಲ ಮಾಡ್ಕೊಂಡು ಎಲ್ಲ ಮಾಡ್ತೀಯ. ಇಲ್ಲ, ಖುಷಿ ಆಗತ್ತೆ. ಮಕ್ಕಳು ಹೋಗಿದ ತಕ್ಷಣ ಮನೆಗೆ ಏನೇನು ಕೆಲಸ ಇದೆ ಎಲ್ಲ
ಮುಗಿಸ್ಬಿಡ್ತೀನಿ. ಹಾ. ಆಮೇಲೆ ಒಂದು 6:30 6 ಗಂಟೆಗೆ ಕುತ್ಕೊಂಡು ನೀವೇನು ಕೊಟ್ಟರು ಅದನ್ನೆಲ್ಲ ವಿಡಿಯೋ ನೋಡಿ ಎಲ್ಲ ಸ್ಟಾರ್ಟ್ ಮಾಡ್ತೀನಿ. ಹೋಮ್ವರ್ಕ್ ಇಲ್ಲ. ಇಲ್ಲಿ ನಮ್ಮ ಕ್ಲಾಸಲ್ಲಿ ಪೂರ್ತಿ ನೀಟಾಗಿ ಕಟಿಂಗ್ಗಳು ಮಾಡಿಸ್ತೀವಿ. ಕಟಿಂಗು ಪೂರ್ತಿ ಫಸ್ಟ್ ಪೇಪರ್ ಕಟಿಂಗ್ ಮಾಡಿಸಿ, ಕಟಿಂಗ್ ಚೆನ್ನಾಗಿ ಬಂದ ಮೇಲೆ ಬಟ್ಟೆ ಕಟಿಂಗ್ ಮಾಡಿಸಿ ಕಳಿಸ್ತೀವಿ. ಸ್ಟಿಚಿಂಗು ವಿಡಿಯೋ ಕಳಿಸ್ತೀವಪ್ಪ, ಮನೇಲೆ ಕುತ್ಕೊಂಡು ಸ್ಟಿಚ್ ಮಾಡೋದು. ಇಲ್ಲೇ ಸ್ಟಿಚ್ ಮಾಡ್ತಾ ಕುತ್ಕೊಂಡ್ರೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ವಿಡಿಯೋ ಕೊಟ್ಟು ಸ್ಟಿಚಿಂಗ್ ಕಳಿಸಿ. ಇಲ್ಲೇ ಎಲ್ಲ ಹೇಳಿ ಕಳಿಸಿರ್ತೀವಲ್ಲ, ಆಗ ಮನೆಯಲ್ಲಿ ನೋಡಿ ಕುತ್ಕೊಂಡು ಎಲ್ಲ ಒಂದು ದಿನಕ್ಕೂ ಒಂದೊಂದು ಹೋಮ್ವರ್ಕ್. ಈಗ 3 ಜನನೂ ಅಷ್ಟೇ, ಪವಿತ್ರ ಆಗಿರ್ಬೋದು, ವಿಜಯ ಆಗಿರ್ಬೋದು, ಕೋಕಿಲ, 3 ಜನನೂ ಇವತ್ತು ಹೋಮ್ವರ್ಕ್ ಕೊಟ್ಟರೆ ನಾಳೆ ಕಂಪ್ಲೀಟ್ ಮಾಡ್ಕೊಂಡೇ ಕ್ಲಾಸಿಗೆ ಬರ್ತಾ ಇತ್ತು. ಒಂದು ದಿನನೂ ಮ್ಯಾಮ್ ನಂದು ಆಗಿಲ್ಲ ಅಂತೇಳಿ ಹೇಳೇ ಇಲ್ಲ. ತುಂಬಾ ಖುಷಿ ಆಗುತ್ತೆ. ನಾಳೆಲ್ಲ ಆನ್ಲೈನ್ ಕ್ಲಾಸಲ್ಲಿ ಓದಿದ್ದಾರೆ, ಅವ್ರಿಗೆ ತೋರಿಸ್ತೀನಿ. ಅದು ಕೂಡ ತುಂಬಾನೇ ಚೆನ್ನಾಗಿ ಓದಿದ್ದಾರೆ. ಅವರು ಕೂಡ ಖುಷಿ ಆಗುತ್ತೆ ಯಾಕಂದ್ರೆ ವೆರಿ 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 ಗುಡ್. ತಗೋಬೇಕು ಅಂತಾನೆ ಇಷ್ಟು ಕಷ್ಟಪಟ್ಟು ಮಾಡಿದೆ. ವೆರಿ ಗುಡ್. ತಗೋಬೇಕಾದ್ರೆ ಕಷ್ಟಪಟ್ಟು ನಿನ್ನ ಜೀವನದಲ್ಲಿ ತುಂಬಾ ಸಕ್ಸಸ್ ಕಾಣ್ತೀವಿ. ಯಾಕಂದ್ರೆ ಡೆಡಿಕೇಶನ್ ಇರಬೇಕು ನಾವು ಕೆಲಸ ಮಾಡೋದ್ರಲ್ಲಿ. ಈಗ ನನಗೆ ಒಪ್ಪಿಸ್ಬೇಕು ಅಂತಿಲ್ಲ ಮೇಡಮ್, ಇಲ್ಲ ಅಂದ್ರೆ ನಾನು ಸುಮ್ಮನೆ ಆಗ್ತಾ ಇದೆ, ಬಿಡು ಹೋಗ್ಲಿ ಪಾಪ ಕೆಲಸ ಅಂತ. ಆದ್ರೆ ನನ್ಗೆ ಒಪ್ಪಿಸ್ಲೇಬೇಕು, ಮಾಡ್ಲೇಬೇಕು ಅಂತ ಕೊಟ್ಟಿದ್ದೀರಾ. ಈ ಛಲ ಇತ್ತು ಅಂದ್ರೆ ಕಸ್ಟಮರ್ಗಳು ಕೊಡ್ತಾರಲ್ಲ, ಅವಾಗ 100% ಮಾಡ್ತೀರಾ. ಈಗ ನೋಡಿ ನಾನೆಲ್ಲ ಕ್ಲಾಸ್ ಮುಗಿಸ್ಕೊಂಡು ಕಸ್ಟಮರಿಗೆ ಕೊಟ್ಟಿದ್ದಾರೆ ಅಂದ್ರೆ ಈಗ ಬಂದೋದ್ರಲ್ಲ, ಈಗ ಸಂಜೆ ನಾಳೆ ಕೊಡ್ಲೇಬೇಕು ಅಂದ್ರೆ ಇವತ್ತು ನೈಟ್ ಎಲ್ಲ ಕುತ್ಕೊಂಡು ನಾನು ಹೊಲ್ದೆ ನನ್ನ ಮನೆಗೆ ಹೋಗೋದು. ಆ ಡೆಡಿಕೇಶನ್ ಬೇಕಾಗಿರೋದು ಅದೇ. ಹೌದು. ಹಬ್ಬ ಆದ್ರೆ ಅವರೆಲ್ಲ ಹಬ್ಬ ಮಾಡ್ತಾ ಇರ್ತಾರೆ, ನಾವು ಮಾಡಂಗಿಲ್ಲ. ಅವ್ರಿಗೆ ಏನ್ ಬೇಕು ಕೊಡ್ಕೊಡ್ಬೇಕು. ಖಂಡಿತ ನಾವ್ ಎಷ್ಟೋ ಹಬ್ಬಗಳನ್ನ ಬೆಳಗ್ಗೆ ನೈಟ್ ಎಲ್ಲ ಕುತ್ಕೊಂಡು ಹೊಲ್ದು ಬೆಳಗ್ಗೆ ಅವ್ರಿಗೆಲ್ಲ ಒಪ್ಸಿ ಆಗೋಗಿ ಫ್ರೆಶ್ ಆಗಿ ನಾವು ಮನೆ ಕ್ಲೀನ್ ಮಾಡ್ಕೊಂಡು ಹಬ್ಬ ಮಾಡಿರೋದು ಉಂಟು. ಇಲ್ಲ ಅಂತಲ್ಲ, ನೈಟ್ ಎಲ್ಲ 12 ಗಂಟೆ ಆದ್ರೆ ನಾವು ಶಾಪಲ್ಲೇ ಕೂತೀವಿ. ನ್ಯೂ ಇಯರ್ ಟೈಮಲ್ಲಂತೂ ಶಾಪಲ್ಲೇ ನ್ಯೂ ಇಯರ್ ಆಚರಿಸಿದ್ವಿ 12 ಗಂಟೆಗೆ. ಹಂಗಾಗಿ ಟೈಲರ್ಗಳು ಅವರು ಇವರು ಅಂತಲ್ಲ, ಎಲ್ಲ ಟೈಲರ್ಗಳು ಅಷ್ಟೇನೆ. ಏನು ಮಾಡೋಕ್ಕಲ್ಲ, ನಮ್ಮ ವೃತ್ತಿನೇ ಹಂಗೆ ಅಲ್ವಾ. ನಾವು ನಿಜ ಹೇಳ್ಬೇಕು, ನಾವು ಹಾಕೊಂಡು ಖುಷಿ ಪಡೋದ್ಕಿಂತ ನಮ್ಮ ಕಸ್ಟಮರ್ ಚೆನ್ನಾಗಿದೆ ಅಂದ್ರೆ ಅದ್ರಷ್ಟು ಖುಷಿ ಯಾವುದೂ ಇಲ್ಲ. 2-3 ಜನಕ್ಕೆ ಹೊಲ್ಕೊಟ್ಟೆ ಮ್ಯಾಮ್, ಬಾಡಿ ಮೆಜರ್ಮೆಂಟ್ ತಗೊಂಡು ಏನು ಪಾಠ ಏನಿಲ್ಲ, ತುಂಬಾ ಚೆನ್ನಾಗಿದೆ ಅಂತ 2-3 ಕಾಮನ್ ಕೊಟ್ಟಿದ್ದಾರೆ. ನಾನು ಕ್ಲಾಸ್ ಮುಗಿಯೋವರೆಗೂ ನನ್ಗೆ ಓದಕ್ಕಾಗಲ್ಲ, ನಾನು ಹೋಮ್ವರ್ಕ್ ಮಾಡಬೇಕು ಅಂತ ಎಲ್ಲಾದ್ರೂ ಹಾಗೆ ಪೆಂಡಿಂಗ್ ಇಟ್ಟಿದ್ಯಾ? ವೆರಿ ಗುಡ್. ತುಂಬಾನೇ ಚೆನ್ನಾಗಿ ಬಂದಿದೆ, ತುಂಬಾನೇ ಚೆನ್ನಾಗಿ ಬಂದಿದೆ. ಈ 1 ತಿಂಗಳಲ್ಲಿ ಇಷ್ಟು ಕಂಪ್ಲೀಟ್ ಮಾಡಿದ್ಯಾ ಅಂದ್ರೆ ನನಗೆ ಆಶ್ಚರ್ಯ. ಬ್ಯಾಗ್ ತಗೊಂಡಲ್ಲೇ ಆಶ್ಚರ್ಯ ಆಯ್ತಿದ್ದೀನಿ, ಇಷ್ಟೊತ್ತು ತಂದ್ಬಿಟ್ಟಿದ್ಯಾ. ನಾನು ಇನ್ನೂ ಒಂದು 5 ಪ್ಯಾಚ್ ವರ್ಕ್ ಡಿಸೈನ್ ಮಾಡಿ ಇಟ್ಕೊಂಡಿದ್ದೀನಿ. ಡಿಸೈನ್ ನ ಅದು ಬ್ಲೌಸ್, ಇಷ್ಟೊಂದು ಬ್ಲೌಸ್ ಇದೆಲ್ಲ, ಅದಕ್ಕೆ ಬ್ಲೌಸ್ ಆಗಿ ಮಾಡ್ಕೊಂಡಿಲ್ಲ, ಇಟ್ಕೊಂಡಿದ್ದೀನಿ. ಮತ್ತೆ ಒಂದು 3 ಬ್ಲೌಸ್ ಹೊರಗಡೆ ಹೊರ್ಕೊಟ್ಟಿದ್ಯಾ. ವೆರಿ ಗುಡ್. ಸ್ಲೀವ್ ಡಿಸೈನ್ಸ್ ಎಲ್ಲ ಹಾಕ್ತಾರೆ. ಒಂದು 30 ಬ್ಲೌಸ್ ಹೊಲ್ದಿದ್ದೀನಿ. ಇವಳ ಹತ್ರ ಡಬಲ್ ದುಡ್ಡು ಇಸ್ಕೋಬೇಕಪ್ಪ ನಾನು. ಎಷ್ಟು ಹೇಳ್ಕೊಟ್ಟಿರ್ತೀವಿ ಗೊತ್ತಿರ್ಲಿಲ್ಲ. ಎಲ್ರಿಗೂ ಏನ್ ಮಾಡ್ತೀವಿ 10-15 ಹೇಳ್ಕೊಡ್ತೀವಿ, ಕ್ಲಾಸಿಗೆ ಹೇಳ್ಕೊಡ್ತಾ ನನಗೂ ಗೊತ್ತಾಗಲ್ಲ, ಟೈಮು ಗೊತ್ತಾಗಲ್ಲ. ಹೇಳ್ಕೊಡ್ಬೇಕಾದ್ರೆ ಖುಷಿ ನೀವು ಕಲಿಬೇಕಾದ್ರೆ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಡಬಲ್ ಕೊಡ್ಬೇಕಪ್ಪ ನಾನು. ಸುಮ್ಮನೆ ತಮಾಷೆಗಾದ್ರೆ. ಯಾಕಂದ್ರೆ ಇಷ್ಟು ಕಲಿತಾ ಇದಾರೆ ಅಂದ್ರೆ ಖಂಡಿತವಾಗ್ಲೂ ನನಗಂತೂ ಬಹಳ ಖುಷಿ ಮುಂದೆ ಬರೋರು ಇಷ್ಟು ಮಾಡಿದಾರೆ ಅಂತ ಅವ್ರಿಗೂ ಒಂದು ಇರ್ಬೇಕು. ನೆಕ್ಸ್ಟ್ ನೀನು ಮೀರಿಸ್ಬೇಕು. ನೆಕ್ಸ್ಟ್ ಸೇರ್ಕೊಳ್ಳೋರು ಮೇಡಮ್ ನಾನು ಕೋಕಿಲ, ವಿಜಯ್, ಇವ್ರನ್ನ ಪವಿತ್ರ ಅವ್ರು ಮೀರಿಸ್ಬಿಡಬೇಕು ಅನ್ನೋದು ಬರ್ಬೇಕು ನಿನ್ ಕರೆ. ಈಗ ಫಸ್ಟ್ ದಿವ್ಯಾ ಅನ್ನೋರು ಹೊಲಿದ್ರು, ಚೆನ್ನಾಗಿತ್ತು, ಅವರು ಚೆನ್ನಾಗಿ ಹೋದ್ರು. ನವ್ಯ ಅವಳು ಮೀರಿಸಿದ್ಲು. ಇನ್ನ ಪೂರ್ಣಿಮಾ ತುಂಬಾ ಚೆನ್ನಾಗಿ ಹೊಲಿತಾ ಇದ್ಲು. ಅವಳು ಇನ್ನು ವಿಡಿಯೋ ಮಾಡಕ್ಕೆ ಟೈಮ್ ಇಲ್ಲ ಮ್ಯಾಮ್, ಒಂದು 40 ಹೊಲ್ದಿದ್ದಾಳೆ ಅವಳು. ಐರನ್ ಮಾಡೋಕೆ ಟೈಮ್ ಇಲ್ಲ, ಉಗ್ಸಕ್ಕಾಗ ಫುಲ್ ಫಿನಿಶ್ ಮಾಡ್ಕೊಂಡ್ ಬರ್ತೀನಿ ಅಂತ ಪೆಂಡಿಂಗ್ ಇಟ್ಟಿದ್ದಾಳೆ. ಅವ್ರು ನೋಡಿಲ್ವಲ್ಲ, ಹಾಗಾಗಿ ಗೊತ್ತಿಲ್ಲ. ನಿಮ್ಮ 3 ಜನ ಮೀರ್ಸೋಕ್ ಬರ್ಬೇಕಿನ್ನ. ನನಗೆ ಖುಷಿ, ಏನೋ ಒಂಥರ ಕಲಿತಾ ಇದ್ದಾರೆ, ಮಾಡ್ತಾ ಇದ್ದಾರೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ವೆರಿ ಗುಡ್ ಕಂದ. ಇನ್ನೂ ಚೆನ್ನಾಗಿ ಇಂಪ್ರೂವ್. ಕಸ್ಟಮರ್ ಕೊಟ್ರೆ ಅವತ್ತಿಂದ ಅವತ್ತೇ ಹೆಂಗ್ ಮಾಡ್ತಾ ಇದೀನಿ ಏನು ಹೇಳೋದೇ ಬೇಡ. ಇಷ್ಟು ಡೆಡಿಕೇಶನ್ ಇದೆ ಅಂದ್ರೆ ಖಂಡಿತವಾಗ್ಲೂ ಮಾಡ್ತೀಯಾ. ವೆರಿ ವೆರಿ ಗುಡ್. ಓಕೆ ಕಣ್ರ, ನೋಡೋದಲ್ವಾ ಇದ್ರಲ್ಲಿ ಯಾವ ಬ್ಲೌಸ್ ಆಯ್ತು, ಯಾವ ಬ್ಲೌಸ್ ಇಷ್ಟ ಆಯ್ತು ಅಂದ್ರೆ ನೀವು ತಲೆ ಕೆರ್ಕೊಂತೀರಾ ಯಾವ್ದು ಅಂತ ಹೇಳ್ಬಿಟ್ಟು. ಇನ್ನೊಂದ್ಸಲ ಹೋಗಿ ಮತ್ತಿಂದ ಫಸ್ಟ್ ಇಂದ ನೋಡ್ಕೊಂಡ್ಬಂದು ಕಮೆಂಟ್ ಖಂಡಿತವಾಗ್ಲೂ ಹಾಕ್ಬೇಕು ನೀವು, ಇದು ಚೆನ್ನಾಗಿದೆ ಅಂತೇಳಿ. ಓಕೆನಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಎಲ್ಲರೂ ಕರ್ಬೋಣ ಬನ್ರ. ಇದೊಂದು ಬ್ಯಾಚ್ ಇರಬೇಕು ಜೊತೆಲಿ. ಓಕೆ ಓಕೆ, ನೋಡ್ತಾ ಇದ್ರಲ್ವಾ 3 ಜನದ್ದು ಸಪ್ರೇಟ್ ವಿಡಿಯೋ ಮಾಡಿ ಹಾಕಿದ್ದೀನಿ. ಇದರಲ್ಲಿ ಎಲ್ಲರೂ ಒಬ್ರಿಗಿನ್ನ ಒಬ್ರು ಚೆನ್ನಾಗಿ ಹೊಲ್ದಿದ್ದಾರೆ. ಇದರಲ್ಲಿ ದಿ ಬೆಸ್ಟ್ ಯಾರು ಅಂತೇಳಿ ನೀವು ಕಮೆಂಟ್ ಮಾಡಬೇಕು. ನೆಕ್ಸ್ಟ್ ಸರ್ಟಿಫಿಕೇಟ್ ಕೊಡೋ ಟೈಮಲ್ಲಿ ಇನ್ನೂ ಒಂದಷ್ಟು ಹೊಲ್ಕೊಂಬಂದು ತೋರಿಸ್ತಾರೆ. ಅಷ್ಟೊತ್ತರಲ್ಲಿ ಕ್ರಿಯೇಟಿವಿಟಿ ನೋಡ್ಕೊಡ್ತೀನಿ. ಅವಾಗ ದಿ ಬೆಸ್ಟ್ ಹೇಳ್ಬೇಕು. ಸರ್ಪ್ರೈಸ್ ಆಗಿ ಗಿಫ್ಟ್ ಇರುತ್ತೆ ಅವ್ರಿಗೆ. ಅದು ಏನಿರುತ್ತೆ ಅಂತ ಇವಾಗ ಹೇಳಲ್ಲ, ಅವತ್ತು ಗೊತ್ತಾಗುತ್ತೆ. ಸರ್ಟಿಫಿಕೇಟ್ ಕೊಡೋ ಟೈಮಲ್ಲಿ ನೆಕ್ಸ್ಟ್ ಮಂತೇ ಇರುತ್ತೆ. ನೋಡೋಣ ಯಾರಿಗೆ ಸಿಗುತ್ತೆ ಅಂತೇಳಿ, ಅದನ್ನ ನಾನು ಶೋ ಮಾಡೋಣ. ಅವರೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ನಾನು 50 ಮಾರ್ಕ್ಸ್ ಕೊಡ್ತೀನಿ, ನೀವು 50 ಮಾರ್ಕ್ಸ್ ಕೊಡ್ಬೇಕು. ಓಕೆನಾ? ಹೇಳ್ತೀನಿ. ಇದ್ರಲ್ಲಿ ಯಾರು ಚೆನ್ನಾಗಿ ಮಾಡಿದ್ದಾರೆ ಅಂತ ಕಮೆಂಟ್ ಮಾಡಬೇಕು. ನೀವು 3 ಚೆನ್ನಾಗಿದ್ದಾರೆ, ಒಬ್ರಿಗಿಂತ ಒಬ್ರು ಚೆನ್ನಾಗಿದೆ. ಎಲ್ಲ ವಿಡಿಯೋಗಳು ನೋಡಿ ಯಾವ್ದು ಇಷ್ಟ ಆಗುತ್ತೆ ಅಂದ್ಬಿಟ್ಟು ನೋಡಿ. 3 ಜನ ಏನ್ ಸ್ಟೈಲ್ ಆಗಿ ತೋರಿಸ್ತಾ ಇದ್ದಾರೆ. ಸರಿ ಕಣ್ರು, ಈ ವಿಡಿಯೋ ನಿಮ್ಗೆ ಇಷ್ಟ ಶಾರ್ಟ್ ವಿಡಿಯೋ ಮಾಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಏನ್ ಮಾಡ್ಬೇಕು? ಪಡ್ಪಡ ಅಂತ ಲೈಕ್ ಮಾಡಬೇಕು, ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು. ಸಬ್ಸ್ಕ್ರೈಬ್ ಅಂತ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು. ಓಕೆ, ನೀವು ಇದ್ರಲ್ಲಿ ಬಾಯ್ ಮಾಡ್ಬಿಡಿ. ಬಾಯ್.